ಪಾರ್ಲಿಮೆಂಟ್ ಅಲ್ಲಿ ಎನ್ಡಿಎ ಸಂಖ್ಯಾಬಲವನ್ನು ಕೂಡ ನಾವು ಗಮನಿಸಿದಾಗ ಈಸಿಯಾಗಿ ಬಿಲ್ ಪಾಸ್ ಆಗುತ್ತೆ. ಆದ್ರೆ ಶಕ್ತಿ ಮೀರಿ ಯಾವ ರೀತಿ ಪ್ರತಿರೋಧವನ್ನ ವ್ಯಕ್ತಪಡಿಸಬೇಕು ಆ ಎಲ್ಲಾ ಪ್ರಯತ್ನಗಳು ಕಾಂಗ್ರೆಸ್ ಇಂದ ಆಗ್ತಾ ಇದೆ. ಏನೆಲ್ಲ ಆಗ್ಬಹುದು ಇವತ್ತು ಪಾರ್ಲಿಮೆಂಟ್ ಅಲ್ಲಿ? ಶ್ರೀಪಾದ್, ಬಹುನಿರೀಕ್ಷಿತ ವಕ್ಫ್ ಬೋರ್ಡ್ ಬಿಲ್ ಮಂಡನೆ ಏನಿದೆ ಇದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಪ್ರಮುಖವಾಗಿ ಈ ಒಂದು ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟದ ಬಲಾಬಲ ಏನಿದೆ ಇದರ ಮೇಲೆ ನಿರ್ಧಾರ ಆಗುತ್ತೆ ಎನ್ನುವಂಥದ್ದು. ಈಗಾಗಲೇ ಲೋಕಸಭೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬಲಾಬಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಇದರ ವೋಟಿಂಗ್ ಫಾರ್ಮ್ಯಾಟ್ ಅನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಿದೆ. ಹಾಗಾಗಿ ಲೋಕಸಭೆಯಲ್ಲಿ ಇದರ ಬಿಲ್ ಪಾಸ್ ಆಗುತ್ತೆ. ಆದ್ರೆ ರಾಜ್ಯಸಭೆಯಲ್ಲಿ ಒಂದಷ್ಟು ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಈಗಾಗಲೇ ವಿಪ್ ಅನ್ನ ಕೂಡ ಎರಡು ಪಕ್ಷದ ನಾಯಕರು ಜಾರಿ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಟಿಡಿಪಿ ಒಂದಷ್ಟು ಷರತ್ತುಗಳನ್ನ ಕೂಡ ಈ ಒಂದು ಬಿಲ್ ವಿಚಾರವಾಗಿ ಇಟ್ಟಿತ್ತು. ಯಾಕಂದ್ರೆ 16 ಸದಸ್ಯರನ್ನ ಹೊಂದಿರತಕ್ಕಂತಹ ಟಿಡಿಪಿ ಏನಿದೆ ಅದು ಕೂಡ ಬಹಳ ಮಹತ್ವದ ಪಾತ್ರವನ್ನ ಎನ್ಡಿಎ ಮೈತ್ರಿಕೂಟದಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ ಮುಸ್ಲಿಮರಿಗೆ ಈ ಒಂದು ಕಮಿಟಿ ಏನಿದೆ ಆ ವರ್ಕ್ ಬೋರ್ಡ್ ಕಮಿಟಿನಲ್ಲಿ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಎನ್ಡಿಎ ಮೈತ್ರಿಕೂಟ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಕೂಲಂಕುಷವಾಗಿ ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಜೆಪಿಸಿ ಕಮಿಟಿ ಏನಿದೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ಸುಪ್ರೀಂ ಕೋರ್ಟ್ಗಿರ್ಬೋದು, ಹಾಗೇನೆ ಸದನಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ತನ್ನ ವರದಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಆ ವರದಿಯಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ವಿಚಾರವನ್ನ ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಅದರ ಸಂಪೂರ್ಣ ವರದಿಯನ್ನ ಲೋಕಸಭೆ ಮತ್ತು ರಾಜ್ಯಸಭೆಗೆ ಸಲ್ಲಿಸಿರ್ತಕ್ಕಂಥದ್ದು. ಆ ವರದಿಯಲ್ಲಿ ಇರೋದಿಷ್ಟೇ ಮುಸ್ಲಿಮರಿಗೆ ಅಂದ್ರೆ ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ವಿರೋಧ ಇತ್ತು. ಅದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆದ್ರೆ ಎನ್ಡಿಎ ಮೈತ್ರಿಕೂಟ ಅಂದ್ರೆ ಬಿಜೆಪಿ ಸರ್ಕಾರ ಏನಿದೆ, ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ನಿಟ್ಟಿನಲ್ಲಿ ಈ ಒಂದು ಬಿಲ್ ಅನ್ನ ಮಂಡನೆ ಮಾಡಲಾಗ್ತಾ ಇದೆ ಎನ್ನುವಂತಹ ಸ್ಪಷ್ಟನೆಯನ್ನ ಕಳೆದ ಹಲವು ದಿನಗಳಿಂದ ಕೊಡ್ತಾ ಇತ್ತು. ಆದ್ರೆ ಇದನ್ನ ಕಾಂಗ್ರೆಸ್ ಅಂದ್ರೆ ಇಂಡಿ ಮೈತ್ರಿಕೂಟ ಇರಬಹುದು, ಕಾಂಗ್ರೆಸ್ ಇರಬಹುದು, ಇದನ್ನ ಸಂಪೂರ್ಣವಾಗಿ ವಿರೋಧವನ್ನ ವ್ಯಕ್ತಪಡಿಸುವ ಮೂಲಕ ಅಂದ್ರೆ ಇದು ಮುಸ್ಲಿಮರ ವಿರೋಧವಾದಂತಹ ಬಿಲ್, ಇದು ಮುಸ್ಲಿಮರಿಗೆ ಸಾಕಷ್ಟು ಆಸ್ತಿಯನ್ನ ಕಿತ್ತುಕೊಳ್ಳುತ್ತೆ ಎನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ರು. ಆದರೆ ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆ ಕೊಡುವಂತಹ ನಿಟ್ಟಿನಲ್ಲಿ ಬಿಜೆಪಿ ಇಂದು ಈ ಒಂದು ಬಿಲ್ ಅನ್ನ ಮಂಡನೆಗೆ ಮುಂದಾಗಿರ್ತಕ್ಕಂಥದ್ದು. ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಈ ಒಂದು ಬಿಲ್. ಯಾಕಂದ್ರೆ ಕಳೆದ ಪಾರ್ಲಿಮೆಂಟ್ ಅಲ್ಲಿ ಎನ್ಡಿಎ ಸಂಖ್ಯಾಬಲವನ್ನು ಕೂಡ ನಾವು ಗಮನಿಸಿದಾಗ ಈಸಿಯಾಗಿ ಬಿಲ್ ಪಾಸ್ ಆಗುತ್ತೆ. ಆದ್ರೆ ಶಕ್ತಿ ಮೀರಿ ಯಾವ ರೀತಿ ಪ್ರತಿರೋಧವನ್ನ ವ್ಯಕ್ತಪಡಿಸಬೇಕು ಆ ಎಲ್ಲಾ ಪ್ರಯತ್ನಗಳು ಕಾಂಗ್ರೆಸ್ ಇಂದ ಆಗ್ತಾ ಇದೆ. ಏನೆಲ್ಲ ಆಗ್ಬಹುದು ಇವತ್ತು ಪಾರ್ಲಿಮೆಂಟ್ ಅಲ್ಲಿ? ಶ್ರೀಪಾದ್, ಬಹುನಿರೀಕ್ಷಿತ ವಕ್ಫ್ ಬೋರ್ಡ್ ಬಿಲ್ ಮಂಡನೆ ಏನಿದೆ ಇದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಪ್ರಮುಖವಾಗಿ ಈ ಒಂದು ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟದ ಬಲಾಬಲ ಏನಿದೆ ಇದರ ಮೇಲೆ ನಿರ್ಧಾರ ಆಗುತ್ತೆ ಎನ್ನುವಂಥದ್ದು. ಈಗಾಗಲೇ ಲೋಕಸಭೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬಲಾಬಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಇದರ ವೋಟಿಂಗ್ ಫಾರ್ಮ್ಯಾಟ್ ಅನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಿದೆ. ಹಾಗಾಗಿ ಲೋಕಸಭೆಯಲ್ಲಿ ಇದರ ಬಿಲ್ ಪಾಸ್ ಆಗುತ್ತೆ. ಆದ್ರೆ ರಾಜ್ಯಸಭೆಯಲ್ಲಿ ಒಂದಷ್ಟು ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಈಗಾಗಲೇ ವಿಪ್ ಅನ್ನ ಕೂಡ ಎರಡು ಪಕ್ಷದ ನಾಯಕರು ಜಾರಿ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಟಿಡಿಪಿ ಒಂದಷ್ಟು ಷರತ್ತುಗಳನ್ನ ಕೂಡ ಈ ಒಂದು ಬಿಲ್ ವಿಚಾರವಾಗಿ ಇಟ್ಟಿತ್ತು. ಯಾಕಂದ್ರೆ 16 ಸದಸ್ಯರನ್ನ ಹೊಂದಿರತಕ್ಕಂತಹ ಟಿಡಿಪಿ ಏನಿದೆ ಅದು ಕೂಡ ಬಹಳ ಮಹತ್ವದ ಪಾತ್ರವನ್ನ ಎನ್ಡಿಎ ಮೈತ್ರಿಕೂಟದಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ ಮುಸ್ಲಿಮರಿಗೆ ಈ ಒಂದು ಕಮಿಟಿ ಏನಿದೆ ಆ ವರ್ಕ್ ಬೋರ್ಡ್ ಕಮಿಟಿನಲ್ಲಿ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಎನ್ಡಿಎ ಮೈತ್ರಿಕೂಟ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಕೂಲಂಕುಷವಾಗಿ ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಜೆಪಿಸಿ ಕಮಿಟಿ ಏನಿದೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ಸುಪ್ರೀಂ ಕೋರ್ಟ್ಗಿರ್ಬೋದು, ಹಾಗೇನೆ ಸದನಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ತನ್ನ ವರದಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಆ ವರದಿಯಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ವಿಚಾರವನ್ನ ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಅದರ ಸಂಪೂರ್ಣ ವರದಿಯನ್ನ ಲೋಕಸಭೆ ಮತ್ತು ರಾಜ್ಯಸಭೆಗೆ ಸಲ್ಲಿಸಿರ್ತಕ್ಕಂಥದ್ದು. ಆ ವರದಿಯಲ್ಲಿ ಇರೋದಿಷ್ಟೇ ಮುಸ್ಲಿಮರಿಗೆ ಅಂದ್ರೆ ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ವಿರೋಧ ಇತ್ತು. ಅದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆದ್ರೆ
ಎನ್ಡಿಎ ಮೈತ್ರಿಕೂಟ ಅಂದ್ರೆ ಬಿಜೆಪಿ ಸರ್ಕಾರ ಏನಿದೆ, ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ನಿಟ್ಟಿನಲ್ಲಿ ಈ ಒಂದು ಬಿಲ್ ಅನ್ನ ಮಂಡನೆ ಮಾಡಲಾಗ್ತಾ ಇದೆ ಎನ್ನುವಂತಹ ಸ್ಪಷ್ಟನೆಯನ್ನ ಕಳೆದ ಹಲವು ದಿನಗಳಿಂದ ಕೊಡ್ತಾ ಇತ್ತು. ಆದ್ರೆ ಇದನ್ನ ಕಾಂಗ್ರೆಸ್ ಅಂದ್ರೆ ಇಂಡಿ ಮೈತ್ರಿಕೂಟ ಇರಬಹುದು, ಕಾಂಗ್ರೆಸ್ ಇರಬಹುದು, ಇದನ್ನ ಸಂಪೂರ್ಣವಾಗಿ ವಿರೋಧವನ್ನ ವ್ಯಕ್ತಪಡಿಸುವ ಮೂಲಕ ಅಂದ್ರೆ ಇದು ಮುಸ್ಲಿಮರ ವಿರೋಧವಾದಂತಹ ಬಿಲ್, ಇದು ಮುಸ್ಲಿಮರಿಗೆ ಸಾಕಷ್ಟು ಆಸ್ತಿಯನ್ನ ಕಿತ್ತುಕೊಳ್ಳುತ್ತೆ ಎನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ರು. ಆದರೆ ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆ ಕೊಡುವಂತಹ ನಿಟ್ಟಿನಲ್ಲಿ ಬಿಜೆಪಿ ಇಂದು ಈ ಒಂದು ಬಿಲ್ ಅನ್ನ ಮಂಡನೆಗೆ ಮುಂದಾಗಿರ್ತಕ್ಕಂಥದ್ದು ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಈ ಒಂದು ಬಿಲ್. ಯಾಕಂದ್ರೆ ಕಳೆದ ಪಾರ್ಲಿಮೆಂಟ್ ಅಲ್ಲಿ ಎನ್ಡಿಎ ಸಂಖ್ಯಾಬಲವನ್ನು ಕೂಡ ನಾವು ಗಮನಿಸಿದಾಗ ಈಸಿಯಾಗಿ ಬಿಲ್ ಪಾಸ್ ಆಗುತ್ತೆ. ಆದ್ರೆ ಶಕ್ತಿ ಮೀರಿ ಯಾವ ರೀತಿ ಪ್ರತಿರೋಧವನ್ನ ವ್ಯಕ್ತಪಡಿಸಬೇಕು ಆ ಎಲ್ಲಾ ಪ್ರಯತ್ನಗಳು ಕಾಂಗ್ರೆಸ್ ಇಂದ ಆಗ್ತಾ ಇದೆ. ಏನೆಲ್ಲ ಆಗ್ಬಹುದು ಇವತ್ತು ಪಾರ್ಲಿಮೆಂಟ್ ಅಲ್ಲಿ? ಶ್ರೀಪಾದ್, ಬಹುನಿರೀಕ್ಷಿತ ವಕ್ಫ್ ಬೋರ್ಡ್ ಬಿಲ್ ಮಂಡನೆ ಏನಿದೆ, ಇದು ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಪ್ರಮುಖವಾಗಿ ಈ ಒಂದು ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟದ ಬಲಾಬಲ ಏನಿದೆ ಇದರ ಮೇಲೆ ನಿರ್ಧಾರ ಆಗುತ್ತೆ ಎನ್ನುವಂಥದ್ದು. ಈಗಾಗಲೇ ಲೋಕಸಭೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬಲಾಬಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಇದರ ವೋಟಿಂಗ್ ಫಾರ್ಮ್ಯಾಟ್ ಅನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಿದೆ. ಹಾಗಾಗಿ ಲೋಕಸಭೆಯಲ್ಲಿ ಇದರ ಬಿಲ್ ಪಾಸ್ ಆಗುತ್ತೆ. ಆದರೆ ರಾಜ್ಯಸಭೆಯಲ್ಲಿ ಒಂದಷ್ಟು ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಈಗಾಗಲೇ ವಿಪ್ ಅನ್ನ ಕೂಡ ಎರಡು ಪಕ್ಷದ ನಾಯಕರು ಜಾರಿ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಟಿಡಿಪಿ ಒಂದಷ್ಟು ಷರತ್ತುಗಳನ್ನ ಕೂಡ ಈ ಒಂದು ಬಿಲ್ ವಿಚಾರವಾಗಿ ಇಟ್ಟಿತ್ತು. ಯಾಕಂದ್ರೆ 16 ಸದಸ್ಯರನ್ನ ಹೊಂದಿರತಕ್ಕಂತಹ ಟಿಡಿಪಿ ಏನಿದೆ ಅದು ಕೂಡ ಬಹಳ ಮಹತ್ವದ ಪಾತ್ರವನ್ನ ಎನ್ಡಿಎ ಮೈತ್ರಿಕೂಟದಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ ಮುಸ್ಲಿಮರಿಗೆ ಈ ಒಂದು ಕಮಿಟಿ ಏನಿದೆ ಆ ವರ್ಕ್ ಬೋರ್ಡ್ ಕಮಿಟಿನಲ್ಲಿ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಎನ್ಡಿಎ ಮೈತ್ರಿಕೂಟ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಕೂಲಂಕುಷವಾಗಿ ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಜೆಪಿಸಿ ಕಮಿಟಿ ಏನಿದೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ಸುಪ್ರೀಂ ಕೋರ್ಟ್ಗಿರ್ಬೋದು, ಹಾಗೇನೆ ಸದನಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ತನ್ನ ವರದಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಆ ವರದಿಯಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ವಿಚಾರವನ್ನ ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಅದರ ಸಂಪೂರ್ಣ ವರದಿಯನ್ನ ಲೋಕಸಭೆ ಮತ್ತು ರಾಜ್ಯಸಭೆಗೆ ಸಲ್ಲಿಸಿರ್ತಕ್ಕಂಥದ್ದು. ಆ ವರದಿಯಲ್ಲಿ ಇರೋದಿಷ್ಟೇ, ಮುಸ್ಲಿಮರಿಗೆ ಅಂದ್ರೆ ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ವಿರೋಧ ಇತ್ತು. ಅದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆದ್ರೆ ಎನ್ಡಿಎ ಮೈತ್ರಿಕೂಟ ಅಂದ್ರೆ ಬಿಜೆಪಿ ಸರ್ಕಾರ ಏನಿದೆ, ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ನಿಟ್ಟಿನಲ್ಲಿ ಈ ಒಂದು ಬಿಲ್ ಅನ್ನ ಮಂಡನೆ ಮಾಡಲಾಗ್ತಾ ಇದೆ ಎನ್ನುವಂತಹ ಸ್ಪಷ್ಟನೆಯನ್ನ ಕಳೆದ ಹಲವು ದಿನಗಳಿಂದ ಕೊಡ್ತಾ ಇತ್ತು. ಆದ್ರೆ ಇದನ್ನ ಕಾಂಗ್ರೆಸ್ ಅಂದ್ರೆ ಇಂಡಿ ಮೈತ್ರಿಕೂಟ ಇರಬಹುದು, ಕಾಂಗ್ರೆಸ್ ಇರಬಹುದು, ಇದನ್ನ ಸಂಪೂರ್ಣವಾಗಿ ವಿರೋಧವನ್ನ ವ್ಯಕ್ತಪಡಿಸುವ ಮೂಲಕ ಅಂದ್ರೆ ಇದು ಮುಸ್ಲಿಮರ ವಿರೋಧವಾದಂತಹ ಬಿಲ್, ಇದು ಮುಸ್ಲಿಮರಿಗೆ ಸಾಕಷ್ಟು ಆಸ್ತಿಯನ್ನ ಕಿತ್ತುಕೊಳ್ಳುತ್ತೆ ಎನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ರು. ಆದರೆ ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆ ಕೊಡುವಂತಹ ನಿಟ್ಟಿನಲ್ಲಿ ಬಿಜೆಪಿ ಇಂದು ಈ ಒಂದು ಬಿಲ್ ಅನ್ನ ಮಂಡನೆಗೆ ಮುಂದಾಗಿರ್ತಕ್ಕಂಥದ್ದು ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಈ ಒಂದು ಬಿಲ್. ಯಾಕಂದ್ರೆ ಕಳೆದ ಪಾರ್ಲಿಮೆಂಟ್ ಅಲ್ಲಿ ಎನ್ಡಿಎ ಸಂಖ್ಯಾಬಲವನ್ನು ಕೂಡ ನಾವು ಗಮನಿಸಿದಾಗ ಈಸಿಯಾಗಿ ಬಿಲ್ ಪಾಸ್ ಆಗುತ್ತೆ. ಆದ್ರೆ ಶಕ್ತಿ ಮೀರಿ ಯಾವ ರೀತಿ ಪ್ರತಿರೋಧವನ್ನ ವ್ಯಕ್ತಪಡಿಸಬೇಕು ಆ ಎಲ್ಲಾ ಪ್ರಯತ್ನಗಳು ಕಾಂಗ್ರೆಸ್ ಇಂದ ಆಗ್ತಾ ಇದೆ. ಏನೆಲ್ಲ ಆಗ್ಬಹುದು ಇವತ್ತು ಪಾರ್ಲಿಮೆಂಟ್ ಅಲ್ಲಿ? ಶ್ರೀಪಾದ್, ಬಹುನಿರೀಕ್ಷಿತ ವಕ್ಫ್ ಬೋರ್ಡ್ ಬಿಲ್ ಮಂಡನೆ ಏನಿದೆ, ಇದು ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಪ್ರಮುಖವಾಗಿ ಈ ಒಂದು ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟದ ಬಲಾಬಲ ಏನಿದೆ ಇದರ ಮೇಲೆ ನಿರ್ಧಾರ ಆಗುತ್ತೆ ಎನ್ನುವಂಥದ್ದು. ಈಗಾಗಲೇ ಲೋಕಸಭೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬಲಾಬಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಇದರ ವೋಟಿಂಗ್ ಫಾರ್ಮ್ಯಾಟ್ ಅನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಿದೆ. ಹಾಗಾಗಿ ಲೋಕಸಭೆಯಲ್ಲಿ ಇದರ ಬಿಲ್ ಪಾಸ್ ಆಗುತ್ತೆ. ಆದ್ರೆ ರಾಜ್ಯಸಭೆಯಲ್ಲಿ ಒಂದಷ್ಟು ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಈಗಾಗಲೇ ವಿಪ್ ಅನ್ನ ಕೂಡ ಎರಡು ಪಕ್ಷದ ನಾಯಕರು ಜಾರಿ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಟಿಡಿಪಿ ಒಂದಷ್ಟು ಷರತ್ತುಗಳನ್ನ ಕೂಡ ಈ ಒಂದು ಬಿಲ್ ವಿಚಾರವಾಗಿ ಇಟ್ಟಿತ್ತು. ಯಾಕಂದ್ರೆ 16 ಸದಸ್ಯರನ್ನ ಹೊಂದಿರತಕ್ಕಂತಹ ಟಿಡಿಪಿ ಏನಿದೆ ಅದು ಕೂಡ ಬಹಳ ಮಹತ್ವದ ಪಾತ್ರವನ್ನ ಎನ್ಡಿಎ ಮೈತ್ರಿಕೂಟದಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ ಮುಸ್ಲಿಮರಿಗೆ ಈ ಒಂದು ಕಮಿಟಿ ಏನಿದೆ ಆ ವರ್ಕ್ ಬೋರ್ಡ್ ಕಮಿಟಿನಲ್ಲಿ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಎನ್ಡಿಎ ಮೈತ್ರಿಕೂಟ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಕೂಲಂಕುಷವಾಗಿ ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಜೆಪಿಸಿ ಕಮಿಟಿ ಏನಿದೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ,
ಸುಪ್ರೀಂ ಕೋರ್ಟ್ಗಿರ್ಬೋದು ಹಾಗೇನೆ ಏನು ಸದನಕ್ಕಿರ್ಬೋದು ಎಲ್ಲದಕ್ಕೂ ಕೂಡ ತನ್ನ ವರದಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಆ ವರದಿಯಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ವಿಚಾರವನ್ನ ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಅದರ ಸಂಪೂರ್ಣ ವರದಿಯನ್ನ ಏನು ಲೋಕಸಭೆ ಮತ್ತು ರಾಜ್ಯಸಭೆಗೆ ಸಲ್ಲಿಸಿರ್ತಕ್ಕಂಥದ್ದು. ಆ ವರದಿಯಲ್ಲಿ ಇರೋದಿಷ್ಟೇ ಮುಸ್ಲಿಮರಿಗೆ ಅಂದ್ರೆ ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ವಿರೋಧ ಇತ್ತು. ಅದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆದ್ರೆ ಎನ್ಡಿಎ ಮೈತ್ರಿಕೂಟ ಅಂದ್ರೆ ಬಿಜೆಪಿ ಸರ್ಕಾರ ಏನಿದೆ, ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ನಿಟ್ಟಿನಲ್ಲಿ ಈ ಒಂದು ಬಿಲ್ ಅನ್ನ ಮಂಡನೆ ಮಾಡಲಾಗ್ತಾ ಇದೆ ಎನ್ನುವಂತಹ ಸ್ಪಷ್ಟನೆಯನ್ನ ಕಳೆದ ಹಲವು ದಿನಗಳಿಂದ ಕೊಡ್ತಾ ಇತ್ತು. ಆದ್ರೆ ಇದನ್ನ ಕಾಂಗ್ರೆಸ್ ಅಂದ್ರೆ ಇಂಡಿ ಮೈತ್ರಿಕೂಟ ಇರಬಹುದು, ಕಾಂಗ್ರೆಸ್ ಇರಬಹುದು, ಇದನ್ನ ಸಂಪೂರ್ಣವಾಗಿ ವಿರೋಧವನ್ನ ವ್ಯಕ್ತಪಡಿಸುವ ಮೂಲಕ ಅಂದ್ರೆ ಇದು ಮುಸ್ಲಿಮರ ವಿರೋಧವಾದಂತಹ ಬಿಲ್, ಇದು ಮುಸ್ಲಿಮರಿಗೆ ಸಾಕಷ್ಟು ಆಸ್ತಿಯನ್ನ ಕಿತ್ತುಕೊಳ್ಳುತ್ತೆ ಎನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ರು. ಆದರೆ ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆ ಕೊಡುವಂತಹ ನಿಟ್ಟಿನಲ್ಲಿ ಬಿಜೆಪಿ ಇಂದು ಈ ಒಂದು ಬಿಲ್ ಅನ್ನ ಮಂಡನೆಗೆ ಮುಂದಾಗಿರ್ತಕ್ಕಂಥದ್ದು ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಈ ಒಂದು ಬಿಲ್. ಯಾಕಂದ್ರೆ ಕಳೆದ